ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನೂ ಕಾಪಾಡಪ್ಪದಂತೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ತುಂಬ ಕ್ರಿಸ್ಪಿ ಆಗಿರುವಂಥ ಹೊರದೆ ಈ ಥರ 2-3 ಲೇಯರ್ ಎಲ್ಲ ಬಂದಿರುತ್ತೆ. ತುಂಬ ಟೇಸ್ಟಿ ಆಗಿರುತ್ತೆ, ತುಂಬ ಈಸಿ, ಹಾಗೆ ತುಂಬ ಹೆಲ್ದಿ ಆಗಿದೆ. ನೋಡಿ, ಲೇಯರ್ ಎಲ್ಲ ಇದೆ, ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಒಂದು ಮಿಕ್ಸಿಂಗ್ ಬೌಲ್ ತೊಗೋಬೇಕು. ಫಸ್ಟ್ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಮೈದಾ ಅಥವಾ ಗೋಧಿ ನೀವು ಯಾವುದು ಯೂಸ್ ಮಾಡ್ತೀರಿ ಅದು ಹಾಕೋಬೇಕು. ಓಕೆ, ಮೈದಾ ಅಥವಾ ಗೋಧಿ ಯಾವ್ದು ನೀವು ಯೂಸ್ ಮಾಡ್ತೀರಿ ಅದು ಹಾಕ್ಕೊಂಡು ನೆಕ್ಸ್ಟ್ ಎಲ್ಲ ಮೊದಲೇ ಸಾಣಿಸ್ಕೋಬೇಕು. ಮತ್ತು ಇಷ್ಟೇ ಇದು ಕಾಣಿಸ್ತದ, ಇಷ್ಟು ಅಡುಗೆ ಸೋಡಾ. ಓಕೆ, ಸಾಕಷ್ಟು. ನೆಕ್ಸ್ಟ್ ಇವಾಗ ಸ್ವಲ್ಪ ತುಪ್ಪ. ಓಕೆ, ತುಪ್ಪ ಹಾಕ್ಕೊಂಡೋಣ. ಓಕೆ, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇನ್ನೂ ಒಂದಷ್ಟು ಇದು ಹಾಕ್ಕೊತೀನಿ. ನಿಮಿಷ. ಹಿಟ್ಟು ಅರ್ಧ ಫಸ್ಟ್ ಹಾಕ್ಕೊಂಡಿನಿ, ಅರ್ಧ ಹಿಟ್ಟು ಆಮೇಲೆ ಹಾಕ್ಕೊತೀನಿ. ಇದಕ್ಕಂದರೆ ಮಧ್ಯದಲ್ಲಿ ತುಪ್ಪ ಇದೆ, ಮಧ್ಯದಲ್ಲಿ ತುಪ್ಪ ಹಾಕ್ಕೋಬೇಕಂತಲೇ ಹಾಕಿದ್ದೀನಿ. ಇವಾಗ ಇನ್ನೂ ಒಂದು ಬೌಲಷ್ಟು ಹಿಟ್ಟು ಹಾಕ್ಕೋಬೇಕು. ಓಕೆ, ಇವಾಗ ಎರಡು ಮಿಕ್ಸ್ ಮಾಡ್ಕೋಬೇಕು. ಮಧ್ಯದಲ್ಲಿ ತುಪ್ಪ ಇದೆ, ಹೀಗೆ ಇರಲಿ ಅಂಥೇಳಿ ಇವಾಗ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ. 2 ಬೌಲಷ್ಟು ಹಿಟ್ಟು, 1 ಚಮಚ ಅಷ್ಟು ತುಪ್ಪ, ಚಿಟಿಕೆ ಅಷ್ಟು ಅಡುಗೆ ಸೋಡಾ, ಸ್ವಲ್ಪ ಉಪ್ಪು ಹಾಕ್ಕೋಬೋದು. ಫುಡ್ ಕಲರ್ ಎಲ್ಲ ಏನು ಬೇಡ. ಮತ್ತು ನೀಟಾಗಿ ಕಲಿಸ್ಬೇಕು. ನೆಕ್ಸ್ಟ್ ಆಯಿತಾ. ಇವಾಗ ನೀರು ಹಾಕ್ಕೊಂಡು ಚಪಾತಿ ಅಥವಾ ಪೂರಿ ಹದ ಕಲಿಸ್ಕೊಂಡ್ರೆ ಸಾಕಷ್ಟು. ಮಿಕ್ಸಿ ಜಾರ್ ತೊಗೊಂಡು ಇವಾಗ ಪುಟಾಣಿ ಹಾಕ್ಕೊಂಡು ಪುಟಾಣಿ. ಓಕೆ, ನೆಕ್ಸ್ಟ್ ಪುಟಾಣಿ ಹಾಕೊಂಡ್ಮೇಲೆ ನೆಕ್ಸ್ಟ್ ಇವಾಗ ಏಲಕ್ಕಿ. ನೆಕ್ಸ್ಟು ಇವಾಗ ಕಾಯಿ ತುರಿ ಹಾಕ್ಕೊತೀನಿ. ಕೊಬ್ಬರಿ, ಒಣ ಕೊಬ್ಬರಿ ಗೀಟೆಗಂತಾರಲ್ಲ ಅದು ಹಾಕ್ಕೊಂಡು. ನೆಕ್ಸ್ಟ್ ಆಪ್ಷನಲ್ ಇವಾಗ ಬೆಲ್ಲನ ಅಥವಾ ಸಕ್ಕರೆ ಯಾವುದನ್ನು ಒಂದು ಹಾಕ್ಕೊಳ್ಳಿ. ಓಕೆ, ಇವಾಗ ಬೆಲ್ಲ, ಇದು ಬೆಲ್ಲ ಪೌಡ್ರ್ ಮಾಡ್ಕೊಂಡು ಹಾಕ್ಕೊಬೋದು. ಓಕೆ, ಈ ಬೆಲ್ಲ ಹಾಕ್ಕೊಂಡು ನಾನು ಇವಾಗ ಇದನ್ನು ಹೊಡಿಬೇಕು. ಹೊಡೆದು ಬೆಲ್ಲ ಹಾಕ್ಕೊಂಡು ಇವಾಗ ಬೆಲ್ಲ ನೋಡ್ಕೊಂಡು ಹಾಕ್ಕೋಬೇಕು. ಓಕೆ, ನೆಕ್ಸ್ಟ್ ಬೆಲ್ಲ ನೋಡ್ಕೊಂಡು ಹಾಕ್ಕೊಂಡು ಇವಾಗ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಒಂದು ಸಲ ಮಿಕ್ಸಿ ಮಾಡ್ಕೊಳ್ಳೋಣ. ಎಣ್ಣೆಕಾಯಲ್ಲಿಟ್ಟು ಇವನ್ನ ಫ್ರೈ ಮಾಡ್ಕೋಬೇಕು. ಓಕೆ, ತುಂಬ ಲೇಯರ್ ಎಲ್ಲ ಇರುತ್ತೆ, ತುಂಬ ಟೇಸ್ಟಿ ಆಗಿರುತ್ತೆ. ಓಕೆ, ಲೇಯರ್ ಬಂದಿರೋದ್ರಿಂದ ನಿಮಗೆ ಇದು ಅಥವಾ ಕರ್ಜಿಕಾಯಿ ಅಥವಾ ಹೋಳಿಗೆ ಅಂತ ಅನಿಸೋದೇ ಇಲ್ಲ. ಸ್ವಲ್ಪ ಡಿಫ್ರೆಂಟ್ ಆಗಿದೆ, ತುಂಬ ಟೇಸ್ಟಿ ಆಗಿರುತ್ತೆ. ಎಲ್ಲವನ್ನು ಇದೇ ರೀತಿ ಫ್ರೈ ಮಾಡ್ಕೊತ ಹೋಗಬೇಕು. ಸೈಜ್ ದೊಡ್ಡದು ಚಿಕ್ಕದು ಯಾವ ಸೈಜ್ ಆದರೂ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಓಕೆ, ಎಣ್ಣೆ ಎಲ್ಲ ತೆಗೆದ್ಮೇಲೆ ನೆಕ್ಸ್ಟ್ ದೊಡ್ಡದು ಚಿಕ್ಕದು ಓಕೆ ಫ್ರೈ ಮಾಡಿ. ನಿಮ್ಗೆ ಯಾವುದೇ ಕಾರಣಕ್ಕೂ ಇದು ಕರ್ಜಿಕಾಯಿ ಅಂತ ಅನಿಸಲ್ಲ, ಯಾಕಂದರೆ ಒಳಗಡೆ ಎಲ್ಲ ಲೇಯರ್ ಎಲ್ಲ ಇದೆ, ತುಂಬ ಪದರ ಎಲ್ಲ ಬಂದಿದೆ. ತುಂಬ ಟೇಸ್ಟಿ ಆಗಿರುತ್ತೆ, ತುಂಬ ಡಿಫ್ರೆಂಟ್ ಆಗಿದೆ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ತುಂಬ ಟೇಸ್ಟಿ ಆಗಿರುತ್ತೆ, ಈಸಿ ಆಗಿರುತ್ತೆ. ಇದು ಒಳಗಡೆ ಎಲ್ಲ ತುಂಬ ಲೇಯರ್ ಎಲ್ಲ ಬರುತ್ತೆ. ಹಾಗೆ ಈ ಥರ ಟರ್ನ್ ಮಾಡ್ದಂಗೆಲ್ಲ ಒಳಗಡೆ ಎಲ್ಲ ತುಂಬ ಲೇಯರ್ ಇದೆ. ಸ್ವಲ್ಪ ಬಿಸಿ ಇದೆ, ಇಲ್ಲಾಂದರೆ ಕಟ್ ಮಾಡಿ ತೋರಿಸ್ತಿದೆ. ಈ ಥರ ಕಟ್ ಮಾಡಿದರೆ ಒಂದು 2ರಿಂದ 3 ಪದರ, ಈ ಥರ ಪದರ ಎಲ್ಲ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಪಿಕ್ನಿಕ್ಕು ತೊಗೊಂಡು ಹೋಗ್ಬೋದು, ಟೂರ್ ತೊಗೊಂಡು ಹೋಗ್ಬೋದು. ತುಂಬ ಟೇಸ್ಟಿ, ಈಸಿ ಆಗಿರುವಂಥದ್ದು ರೆಸಿಪಿ ಇದು. ಲೈಟ್ ಸ್ವೀಟ್ ಆಗಿರುತ್ತೆ. ಇದು ಈ ಥರ ರೋಲ್ ಮಾಡ್ಕೊತ ಬಂದಿರೋದ್ರಿಂದ ಒಳಗಡೆ ಎಲ್ಲ ಕ್ರಿಸ್ಪಿಯಾಗಿ ಲೇಯರ್ ಆಗಿ ಇರುತ್ತೆ. ಈ ಥರ ಬ್ರೇಕ್ ಕೂಡ ಮಾಡ್ಬೋದು. ಓಕೆ, ಬಿಸಿ ಇದೆ. ಹಾಂ, ಓಕೆ, ಒಳಗಡೆ ಎಲ್ಲ ಲೇಯರ್ ಇದೆ. ಓಕೆ, ಈ ಥರ ಇರುತ್ತೆ ನೋಡಿ.